ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬರೀ ಇವತ್ತು ಮೈಸೂರು ದಸರಾ ಟ್ರಿಪ್ ನೋಡ್ಕೊಂಬರೋಣ ಅಂತ ಫೈನಲಿ ಬಂತು. ಮೈಸೂರು ದಸರಾ ಎಂಟ್ರೆನ್ಸ್ ಚೆಂದ ಅನಿಸಿತ್ತು. ಫುಲ್ ಎಕ್ಸೈಟ್ ಆಗಿದ್ವಿ ನಾವೆಲ್ಲ ಹೋಗೋಕೆ. ಅದನ್ನು ಅಷ್ಟು ಕಲರ್ಫುಲ್ಲಾಗಿ ವೆಲ್ಕಮ್ ಮಾಡೋಂಗಿತ್ತು. ಆ್ಯಂಡ್ ಟ್ರಾಫಿಕ್ಕಲ್ಲೇ ಮೈಸೂರು ಬ್ಯಾಂಗ್ಳೂರು ವೇ ಏನು ಸಿಕ್ಕಾಪಟ್ಟೆ ಎಕ್ಸ್ಪ್ರೆಸ್ ವೇ ಹೆವಿ ಟ್ರಾಫಿಕ್ ಇತ್ತಲ್ಲ, ಆ ಪರಿ ಏನು ಟ್ರಾಫಿಕ್ ಇದ್ದಿಲ್ಲ ಇಲ್ಲೇ. ಅದು ಒಂದು ನಮ್ಗೆ ಖುಷಿ ಕೊಡ್ತು. ಮೂವ್ ಆಗ್ತಿತ್ತು, ಟ್ರಾಫಿಕ್ ಇದ್ರೂ ಮೂವ್ ಆಗ್ತಾನೆ ಇತ್ತು. ಹಾಗೇನು ಅವರ್ಸ್ ಗಂಟ್ಲೆ ಏನು ನಿಲ್ಲಲಿಲ್ಲ, ಕಾಯಲಿಲ್ಲ. ಸೈನ್ ಈ ಕಡೆ ಎಲ್ಲ ಅರಮನೆ ಎಲ್ಲ ಇತ್ತು. ನಾವು ಆ್ಯಕ್ಚುಲಿ ಹೋಗಿದ್ದು ಲೆಫ್ಟ್ ಸೈಡ್. ನಾವು ಹಾಲ್ಟ್ ಮಾಡಿದ ಪ್ಲೇಸ್ ಆ್ಯಕ್ಚುಲಿ ಇದ್ರೊಳಗೆ ಕವರ್ ಮಾಡೀನಿ ಈ ವ್ಲಾಗ್ನಾಗ. ಎಲ್ಲಿ ನೋಡಿದ್ರು ಹಿಂಗೆಲ್ಲ ಎಂಟ್ರೆನ್ಸ್, ಇಟ್ ಮೇಕ್ಸ್ ಅಸ್ ಫೀಲ್ ರಾಯಲ್ ಸಿಟಿ ಹೆಂಗಿತ್ತು, ರಾಜರದ್ದು ರಾಜ್ಯಭಾರ ಅಂತೆಲ್ಲ. ಸೊ ಇಷ್ಟಿಷ್ಟು ನಾರ್ಮಲಿ ಇಷ್ಟಿಷ್ಟು ಟ್ರಾಫಿಕ್. ಈಗ ನಾರ್ಮಲಿ ಅಂತ ಯಾಕೆ ಅನ್ಸಾಕತ್ತೈತೆ ಅಂದರೆ ಅಂಬಾರಿ ದಿನ ಆ್ಯಕ್ಚುಲಿ ಹೆವಿ ಟ್ರಾಫಿಕ್ ನೋಡಿದ್ದು ನಾವು. ಸೊ ಇದೇನು ಅನಿಸ್ಲಿಲ್ಲ. ಆಮೇಲೆ ಅಲ್ಲಿ ಜನಕ್ಕೆಲ್ಲ ರೂಢಿ ಆಗಿಬಿಟ್ಟೈತೆ ಅನಿಸ್ತೈತಿ. ಯಾರೂ ಜಗಳ ಆಡೋದು ಟ್ರಾಫಿಕ್ಸ್ನಾಗ ಹಂಗೇನಿಲ್ಲ. ಇಟ್ ಈಸ್ ಕಾಮನ್ ಅಂತ ಮೂವ್ ಆಗ್ತಾನೆ ಇತ್ತು. ಸೊ ಮೇನ್ ಸರ್ಕಲ್ ಈಗ ಹಿಂಗೆ ಡೇ ಟೈಮ್ಕಿನ್ನ ನೈಟ್ ಟೈಮ್ ಸಿಕ್ಕಾಪಟ್ಟೆ ಎಫೆಕ್ಟ್ ಕೊಡ್ತಿತ್ತು. ಅದು ಮಸ್ತಿತ್ತು. ಸೊ ನಾವು ಹಾಲ್ಟ್ ಮಾಡಿದ ಪ್ಲೇಸ್ ಬಂದು ಇದು KVS ಇಂದು ಸೆಟೈಟಿ ಗೆಸ್ಟ್ ಹೌಸು. ಇದು KV ಮೈಸೂರು, ಅದ್ರ ಅಪೋಸಿಟ್ ಐತಿ. ಏನಂದ್ರೆ ಇದು KV ಎಂಪ್ಲಾಯೀಸ್ಗೆ ಅಂತಲೇ ಮಾಡಿದ್ದು. ಫ್ಯಾಮಿಲಿ ಹಾಲಿಡೇಸ್ ಫ್ಯಾಮಿಲಿಗೂ ಬುಕ್ ಮಾಡ್ಕೋಬೋದು. ಆ್ಯಂಡ್ ಇವನ್ ಇಲ್ಲೇ ಟ್ರೈನಿಂಗ್ಸ್ ಎಲ್ಲ ನಡೆಸ್ತಾರೆ. ಆ್ಯಕ್ಚುಲಿ 2 ಇಯರ್ಸಿಂದ ಇದು ಯಾರಿಗೂ ಅಲಾಟ್ ಮಾಡಿದ್ದಿಲ್ಲಂತ, ವರ್ಕಿಂಗ್ ನಡೆಯಕತ್ತಿತ್ತು. ಜಸ್ಟ್ ಅಲಾಟ್ ಮಾಡಕತ್ತಿದ್ರು. ನಾವು ಲಕ್ಕಿಲಿ ಹಾಕಿದ್ವಿ, ನಮಗೆ ಸಿಕ್ತು. ಸೊ ಈ ಸೆಕ್ಯೂರಿಟಿ ರೂಮ್ KV ಅಂದಮೇಲೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ. ಆಮೇಲೆ ನಾವಿಲ್ಲಿ ಬಂದಿದ್ದಂದ್ರೆ ಸ್ಕೂಲಿಂದ ಒಂದು ಪರ್ಮಿಷನ್ ಲೆಟರ್ ಹಾಕಬೇಕು ಥ್ರೂ ಪ್ರಿನ್ಸಿಪಲ್. ಪರ್ ಡೇ 500 ರೂಪೀಸ್. ಇಷ್ಟು ಕಾಮು, ಇಷ್ಟು ಪೀಸ್ಫುಲ್ಲಾಗಿತ್ತಂದ್ರೆ ನಾವು ಮೈಸೂರು ದಸರಾ ನೋಡ್ಕೊಂಬಂದಾಗೂ ಎಷ್ಟು ಪೀಸ್ಫುಲ್ಲಾಗಿ ನಿದ್ದೆ ಆಗ್ತಿತ್ತು. ಅಷ್ಟು ಕಾಮ್ ಪ್ಲೇಸು. ಸೀರಿಯಸ್ಲಿ ಥ್ಯಾಂಕ್ಸ್ ಅ ಲಾಟ್ ಫಾರ್ KVS. ಮಸ್ತ್ ಜಾಬ್. ಐ ಆಮ್ ಪರ್ಸ್ನಲಿ ಐ ಆಮ್ ಪ್ರೌಡ್ ವೈಫ್ ಆಫ್ ಅ KV ಟೀಚರ್. ಸೊ ಅದು ಹಾಲ್ಟ್ ಆಗಿದ್ದ ಪ್ಲೇಸು. ಇದು ರೈಟ್ ಸೈಡಿಂದ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್. ಅದು ZIT ಅವ್ರಿಗೆ ಕ್ವಾರ್ಟರ್ಸ್ ಅಂತ, ಎಂಪ್ಲಾಯೀಸಿಗೆ. ಸ್ಟ್ರೇಟ್ ಕಾಣ್ತದಲ್ಲ, ಅದು ನಾವು ಹಾಲ್ಟ್ ಆಗಿದ್ದ ಪ್ಲೇಸು. ಫುಲ್ ಬ್ಯಾಂಗ್ಳೂರು ಇದು ಮೈಸೂರಿಂದ ಯಾವುದೇ ಸ್ಟ್ರಕ್ಚರ್ಸಿಗೆ ಹೋಗ್ರಿ, ಡೆಫಿನೆಟ್ಲಿ ಅಲ್ಲಿ ರಾಯಲ್ ಪೇಂಟಿಂಗ್ಸ್ ಅಂತೂ ಕಾಣ್ತಾವೆ. ಆಮೇಲೆ ಇಲ್ಲೇ ರೇರ್ ಬರೋದು, ಟ್ರೈನಿಂಗ್ ಏನಾರ ಹಾಕಿದಾಗ ಅಷ್ಟೇ ಎಲ್ಲ ರೂಮ್ಸ್ ಆಕ್ಯುಪೈ ಆಗಿರ್ತಾವೆ. ಬಟ್ ಹಿಂಗೆ ಫ್ಯಾಮಿಲಿ ಎಲ್ಲ ಬಂದಾಗ ಕಾರ್ ಪಾರ್ಕಿಂಗ್, ನಮ್ಮ ಕಾರ್ ಅಲ್ಲೇ ಐತಿ. ಸೊ ಯು ಕ್ಯಾನ್ ಸಿ ನೈಸ್ ಪೇಂಟಿಂಗ್ಸ್. ಖಾಲಿ ಇತ್ತು. ನಾವು ಹೋದಾಗ ನಮ್ಗಿಂತ ಮುಂಚೆ 2 ಕೇರಳ ಫ್ಯಾಮಿಲಿ ಅಷ್ಟಿದ್ರು. ಆ್ಯಂಡ್ ಒಂದು ಮಹಾರಾಷ್ಟ್ರದ ಫ್ಯಾಮಿಲಿ. ನಾವು 2 ರೂಮ್ ಬುಕ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿ ಇನ್ನು ಬರ್ತದಂತ ಬರಲಿಲ್ಲ, ಅವ್ರೇನೋ ರೀಸನ್ಸಿಂದ ಕ್ಯಾನ್ಸಲ್ ಆಗಿ. ಸೊ 2 ರೂಮು ನಾವು ಯೂಸ್ ಮಾಡ್ಕೊಂಡು ಪರ್ ಡೇ 500. ಸೊ ಇಲ್ಲೆಲ್ಲ ಟ್ರೈನಿಂಗ್ ಎಲ್ಲ ನಡೆಸ್ತಾರೆ. ಡೈನಿಂಗ್ ಹಾಲು ಎಲ್ಲ ಮಸ್ತ್. ಟೀಚರ್ಸಿಗೂ ಪ್ರಾಬ್ಲಮ್ ಆಗಬಾರ್ದು ಹೊರಗೆ ಲಾಡ್ಜ್ ಗೀಡ್ಸ್ ಅಂತ ಇದು ಪ್ಲ್ಯಾನ್ KVS ಇಂದು. ಆಲ್ಮೋಸ್ಟ್ ಇಲ್ಲೇ ಆಗ್ತಾರೆ ಟ್ರೈನಿಂಗು ಅವ್ರಿಗೆ ವಿತ್ ಫೆಸಿಲಿಟೀಸ್. ಸೂಪರ್ ಅಂದರೆ ಸೂಪರ್. ಇಷ್ಟು ಕಾಮ್ ಏರಿಯಾ, ಕಾಮ್ ಪ್ಲೇಸ್ ಅಂದರೆ ಮಸ್ತ್ ಇತ್ತು. ಕನ್ಸ್ಟ್ರಕ್ಷನು ಮಸ್ತಾಗಿತ್ತು. ಫ್ರೆಶ್ಲಿ ಕನ್ಸ್ಟ್ರಕ್ಟ್. ನಾವು ಹೋದಾಗ ನಮ್ಗೆ ಅಲಾಟ್ ಮಾಡಿದ್ದಂತ, ಈಗ ದಸರಾಕ್ಕೇನು ಹೋಗ್ಯಾರಲ್ಲ, ಫಸ್ಟ್ ಕೊಟ್ಟಿದ್ದು ರಿಪೇರ್ ಅಂದರೆ 2 ವರ್ಷದಿಂದ ಕೊಟ್ಟಿದ್ದಿಲ್ಲ. ಚೆಂದ ಅನ್ನಿಸ್ತು. ಫಸ್ಟ್ ಬಂದ ತಕ್ಷಣ ಮೈಸೂರಿಗೆ ಹೋಗಿ ಉಳ್ಕೊಳ್ಳೋ ಪ್ಲೇಸ್ ಚಲೋ ಆಯ್ತಲ್ಲ ಅಂತ. ಇದು ಆ್ಯಕ್ಚುಲಿ ಇಕ್ವಿ ಡಿಸ್ಟೆನ್ಸ್ ಇತ್ತು ಅರಮನೆಯಿಂದ, ಚಾಮುಂಡಿ ಬೆಟ್ಟದಿಂದ. ಚಲೋ ಪ್ಲೇಸ್ ಸೈಟ್ ಸೆಲೆಕ್ಷನ್ ಮಾಡೋಣ ಕನ್ಸ್ಟ್ರಕ್ಷನ್ ಆಗೈತಿದ್ದು. ಸೊ ಬರ್ರಿ ರೂಮ್ ಟೂರ್ ಮಾಡ್ಕೊಂಬರೋಣ ಹೆಂಗಿತ್ತು ಅಂತ. ರೂಮ್ ನಂಬರ್ 9.
ನನ್ನ ಹಸ್ಬೆಂಡ್. ಗೀಸರ್ ಇನ್ನೂ ಹಾಕಿಲ್ಲ. ಆ್ಯಕ್ಚುಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಐತಿ. ಹಾಲ್ಟ್ ಮಾಡೋಕ್ಕಂತ ಇಷ್ಟು ಫೆಸಿಲಿಟೇಟ್ ಮಾಡಿ ಟೀಚರ್ಸಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ, ಕೆ ವಿ ಟೀಚರ್ಸಿಗೆ ಅಂತ ಆಗಲೇ ಅಲಾಟ್ ಮಾಡಕತ್ತಾರೆ ಪಾಪ. ವಿತ್ ಎ ಸಿ ಎಲ್ಲ, ಕಬರ್ಡ್ಸ್ ಎಲ್ಲ. ಮಸ್ತ್ ಅಂದ್ರೆ ಮಸ್ತ್. ಸಾಕು ಅನ್ಸಿತ್ತು ನಮ್ಗೆ ಮೈಸೂರು ನೋಡ್ಕೊಂಬರೋಕ್ಕೆಲ್ಲ. ಉಳ್ಕೊಳಕ್ಕೆ ಬಂದು ಇಡೀ ದಿನ ಹೊರಗೆ ಇರ್ತಿದ್ವಲ್ಲ ಹಾಲ್ಟಿಂಗಿಗೆ ಇರೋಕೆ. ಹಾಂ, ಇದು ಸ್ಪೆಷಲ್ ಥಿಂಗ್ ನೋಡ್ರಿ. ನನ್ನ ಮಕ್ಳಿಗಂತೂ ಫುಲ್ ಫೇವ್ರೇಟ್ ಸ್ಪಾಟ್ ಆಗಿಬಿಟ್ಟಿತ್ತು ಆಟ ಆಡೋಕ್ಕೆ. ಆ ಬಾಲ್ಕನಿಯಿಂದ ಈ ಬಾಲ್ಕನಿ ಇಡ್ದು ಫ್ರಂಟ್ ಡೋರ್ ಕ್ಲೋಸ್ ಮಾಡಿದ್ರು ಇಲ್ಲಿಂದ ಹತ್ತಿರೋದು ಆಟ ಆಡತ್ತಿದ್ರು. ಸೊ ಅಡ್ಜಸೆಂಟ್ ರೂಮಿಗೆ ಹಿಂಗೆ ಒಂದು ಸ್ಮಾಲ್ ಪಾರ್ಟಿಷನ್ ಇತ್ತು ಅಷ್ಟೇ. ಇನ್ನೂ ಕನ್ಸ್ಟ್ರಕ್ಷನ್ ನಡೆಯುತ್ತಲ್ಲ, ಹಿಂದೆಲ್ಲ ಅಷ್ಟು ವರ್ಕ್ ನಡೀತು, ಪೀಸಸ್ ಎಲ್ಲ ಇದು ವರ್ಕಿಂದು. ಆ ಕಡೆ ಒಂದು ರೂಮ್, ಈ ಕಡೆ ಒಂದು ರೂಮ್, ಸೇಮ್ ಕಾಪಿ ಪೇಸ್ಟ್ ಎಲ್ಲ ಡಿಸೈನ್. ಸೊ ನಾವು ಉಳ್ಕೊಂಡಿದ್ದು 500 ಪರ್ ಡೇ. 4 days ಉಳ್ಕೊಂಡಿದ್ವಿ ನಾವು. ಎಲ್ಲ ನೀಟಾಗಿ ಹೈಜೀನಾಗೆ ಮೇಂಟೈನ್ ಮಾಡಿದರು. ಗೌರ್ಮೆಂಟ್ ಬಿಲ್ಡಿಂಗು ಹೆಂಗೆಂಗೋ ಅಂತಿಲ್ಲ, ಕೆ ವಿ ಸ್ಟ್ಯಾಂಡರ್ಡ್ಸೇ ಬೇರೆ ಇದ್ದಾವೆ. ಖುಷಿ ಅನ್ನಿಸ್ತೈತಿ. ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಕೆ ವಿ ಅಂತ. ವಿ ಹ್ಯಾವ್ ಲಾಟ್ಸ್ ಆಫ್ ರೆಸ್ಪೆಕ್ಟ್ ಆಲ್ಸೋ ಫಾರ್ ಕೆ ವಿ ಎಸ್. ಇಲ್ಲಾಂದ್ರೆ ರೂಮ್ ಸಿಕ್ಕಲೇ ಇಲ್ಲ. ನಾವು ಎಷ್ಟೆಲ್ಲ ಟ್ರೈ ಮಾಡಿದ್ವಿ. ಮೈಸೂರೆಲ್ಲ ಆಲ್ರೆಡಿ ಬುಕ್ ಆಗಿತ್ತು. ಈ ನಮ್ಮ ಹಸ್ಬೆಂಡಿನ ಫ್ರೆಂಡ್ ಕೊಲೀಗ್ ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಏರ್ ಶೋ ಅದ್ರದ್ದು ಏನು ಒಟ್ಟು ಹೆಲಿಕಾಪ್ಟರ್ಸಿಂದ ಶೋ ಎಲ್ಲ ನಡಕತ್ತಿತ್ತು. ಸೌಂಡ್ ಫಸ್ಟ್ ಕ್ರಾಸ್ ಆಗಕತ್ತಿತ್ತು ಅನ್ಕೊಂಡಿದ್ದೆ. ಆ್ಯಕ್ಚುಲಿ ಅದು ನಮ್ಮ ಬಿಲ್ಡಿಂಗ್ ಮೇಲೆ ವ್ಯೂ ಆಗಕತ್ತಿತ್ತು. ನಮ್ಮ ಮಗಳು ಹೆಲ್ ಮೇಲೆ ಗೊತ್ತಾಯ್ತಮ್ಮ ಇಲ್ಲೇ ಕಾಣಕತ್ತ ಅಂದಮೇಲೆ ಟೆರೆಸಿಗೆ ಹೋಗಿ ಅದನ್ನು ಮಸ್ತ್ ಎಂಜಾಯ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಕೆ ವಿ ಎಸ್. ಇಷ್ಟಿತ್ತು ನಾವು ಉಳ್ಕೊಂಡಿದ್ದು ಮೈಸೂರೊಳಗೆ ಪ್ಲೇಸ್. ಇದು ಕೆ ವಿ ಸ್ಟಾಫಿಗೆ ಚಲೋ ಮಾಡ್ಯಾರ. ಥ್ಯಾಂಕ್ಸ್ ಟು ಕೆ ವಿ ಎಸ್. ಕೆ ವಿ ಪೀಪಲ್ ಆರಾಮ್ಸೆ ಇಲ್ಲಿರ್ಬೋದು. ಆದ್ರೇನು ಯಾರೂ ಇರೋಂಗಿಲ್ಲ, ರೇರ್ ಬುಕ್ ಮಾಡ್ಕೊಳ್ಳೋದು ಫ್ಯಾಮ್ಲೀಸ್. ಚೆಂದಿತ್ತು, ಪೀಸ್ಫುಲ್ ಆಗಿತ್ತು. ಥ್ಯಾಂಕ್ ಯು ಕೆ ವಿ ಎಸ್ ಒನ್ಸ್ ಅಗೇನ್. ನೆಕ್ಸ್ಟ್ ವ್ಲಾಗ್ಸ್ನಾಗ ಮೈಸೂರಿಂದ ದಸರಾದೆಲ್ಲ ಹಾಕ್ತೀನಿ. ಸಿ ಯು ಅಗೇನ್, ಬಾಯ್.